ಸರ್ವರಿಗೂ ಪುನರುತ್ಥಾನ ಕ್ರಿಸ್ತರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಪ್ರಪಂಚದ ಸರ್ವ ಸಮಾಧಿಗಳ ಮೇಲೆ ಒಬ್ಬ ವ್ಯಕ್ತಿಯ ಹುಟ್ಟಿದ ದಿನ, ಮರಣ ಹೊಂದಿದ ದಿನಾಂಕವನ್ನು ಬರೆಯಲ್ಪಟ್ಟರೆ ಒಂದೇ ಒಂದು ಸಮಾಧಿಯ ಮುಂದೆ ಹೇಳಲ್ಪಡ್ತದೆ, ಆ ವ್ಯಕ್ತಿ ಇಲ್ಲಿಲ್ಲ, ಅವರು ಪುನರುತ್ಥಾನಗೊಂಡಿದ್ದಾರೆ. ಹಾಲೆಲೂಯ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಪರಿಶುದ್ಧರ ಕಾರ್ಯಕಲಾಪಗಳಲ್ಲಿ ನಾವು ಕೇಳ್ತೇವೆ. ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನದಿಂದ ಪ್ರೇರಿತನಾಗಿ ಧೈರ್ಯದಿಂದ ಸಂತ ಪೇತ್ರರು ಘೋಷಿಸುತ್ತಾರೆ, ಯೇಸು ಮಾಡಿದ ಎಲ್ಲ ಕಾರ್ಯಗಳಿಗೆ ನಾವು ಸಾಕ್ಷಿಗಳು ಮತ್ತು ದೇವರು ಆತನನ್ನು ಮೂರನೆಯ ದಿನದಲ್ಲಿ ಎಬ್ಬಿಸಿದರು. ಇದು ಒಂದು ಸಿದ್ಧಾಂತವಲ್ಲ, ಒಂದು ಕಟ್ಟುಕತೆಯಲ್ಲ, ಬದಲಾಗಿ ಇದೊಂದು ಸತ್ಯ ಸಾಕ್ಷಿ. ಎರಡನೆಯ ವಾಚನದಲ್ಲಿ ಸಂತ ಪೌಲರು ಬರೆಯುತ್ತಾರೆ, ನೀವು ಕ್ರಿಸ್ತರೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದರೆ ನೀವು ಮೇಲಿನ ವಿಷಯಗಳನ್ನು ಕುರಿತು ಹುಡುಕಿರಿ, ಭೂಮಿಯವುಗಳನ್ನು ಅಲ್ಲ. ಏಕೆಂದರೆ ನಮ್ಮ ಜೀವನ ಇನ್ನು ಆತನೊಂದಿಗೆ ಉಳಲ್ಪಟ್ಟಿತು, ಅದು ದೇವರಲ್ಲಿ ಅಡಗಿದೆ. ಮತ್ತು ಒಂದು ದಿನ ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ ನಾವು ಸಹ ಆತನೊಂದಿಗೆ ಮಹಿಮೆಯಲ್ಲಿ ಪ್ರತ್ಯಕ್ಷರಾಗುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಸ್ತ್ರೀಯರು ಶವದ ಮೇಲೆ ಸುಗಂಧ ದ್ರವ್ಯಗಳಿಂದ ಅಭಿಷೇಕಿಸಲು ಸಮಾಧಿಯ ಬಳಿ ಹೋಗುತ್ತಾರೆ. ಅವರು ಅಲ್ಲಿಗೆ ಒಬ್ಬ ವ್ಯಕ್ತಿಯ ಅಂತ್ಯವನ್ನು ಹುಡುಕುವ ನಿರೀಕ್ಷೆಯಲ್ಲಿದ್ದಾರೆ. ಬದಲಾಗಿ ಅವರು ಖಾಲಿ ಸಮಾಧಿಯನ್ನು, ಒಬ್ಬ ದೇವದೂತರನ್ನು ಕಾಣುತ್ತಾರೆ. ಆ ದೇವದೂತರು ಅವರಿಗೆ ಹೇಳುತ್ತಾರೆ, ಆತನು ಇಲ್ಲಿಲ್ಲ, ಆತನು ಎಬ್ಬಿಸಲ್ಪಟ್ಟಿದ್ದಾನೆ. ಒಂದು ನೈಜ ಘಟನೆ ಈ ಖಾಲಿ ಸಮಾಧಿಯ ಕುರಿತು. ಆ ವ್ಯಕ್ತಿಯ ಹೆಸರು ಲೀ ಸ್ಟ್ರೋಬೆಲ್, ಒಬ್ಬ ಅಮೇರಿಕನ್ ಪತ್ರಕರ್ತ. ಅವರು ಶಿಕಾಗೋ ಟ್ರಿಬ್ಯುನಲ್ನಲ್ಲಿ ಕಾನೂನು ಸಂಪಾದಕರಾಗಿ ಕೆಲಸ ಮಾಡುತ್ತಾ ಇದ್ದರು. ಅವರು ನಂಬಿದ್ದು ಕೇವಲ ಸತ್ಯಗಳನ್ನು, ಊಹೆಗಳನ್ನು ನಂಬಿದವರಲ್ಲ. ಅವರ ಹೆಂಡತಿ ಕ್ರೈಸ್ತಳಾಗಿ ಬದಲಾದಾಗ ಅವರಿಗೆ ಬಹಳ ಕೋಪ ಬಂತು. ಇದರಿಂದ ಅವರು ಕೋಪಗೊಂಡು, ಇದರಲ್ಲಿ ಏನಿದೆ, ಇಂತಹ ಒಂದು ಖಾಲಿ ಸಮಾಧಿಯ ಬಳಿ ಈ ಜನ ಇಷ್ಟೊಂದು ಆಕರ್ಷಿತರಾಗಿ ದೇವರನ್ನು ಹುಡುಕುವುದಂತಹ ಸತ್ಯ ಇದರಲ್ಲಿ ಏನು ಅಡಗಿದೆ ಎಂಬುದನ್ನು ಅರಿಯಲು ಅವರು ಒಂದು ತನಿಖೆಯನ್ನು ಆರಂಭಿಸ್ತಾರೆ. ಅವರ ಪ್ರಕಾರ ಪುನರುತ್ಥಾನ ಎನ್ನುವುದು ಒಂದು ಕಟ್ಟುಕತೆ, ಈ ಖಾಲಿ ಸಮಾಧಿ ಎನ್ನುವುದು ಒಂದು ಕಟ್ಟುಕತೆ ಎಂದು ತೀರ್ಮಾನಿಸಿ ಈ ಪುನರುತ್ಥಾನದ ಬಗ್ಗೆ ಅವರು ಹುಡುಕಲು ತೀರ್ಮಾನಿಸ್ತಾರೆ. 2 ವರ್ಷಗಳ ಕಾಲ ಅವರು ಪ್ರಪಂಚದ ಶ್ರೇಷ್ಠ ಬೈಬಲ್ ವಿದ್ವಾಂಸರನ್ನು ಸಂದರ್ಶನ ಮಾಡ್ತಾರೆ, ಖಾಲಿ ಸಮಾಧಿಯನ್ನು ಅಧ್ಯಯನ ಮಾಡ್ತಾರೆ. ಅವರು ಅನೇಕ ಸಾಕ್ಷಿಗಳನ್ನು ಹೋಗಿ ಮಾತನಾಡಿಸ್ತಾರೆ. ತದನಂತರ ಆಳವಾಗಿ ಪ್ರಭು ಯೇಸುವಿನ ಅಪೊಸ್ತಲರ ಜೀವನವನ್ನು ಅಭ್ಯಾಸ ಮಾಡ್ತಾರೆ. ಭಯಪಟ್ಟು ಅಡುಗಿಕೊಂಡಿದ್ದ ಆ ಶಿಷ್ಯರು ಯೇಸು ಜೀವಂತವಾಗಿದ್ದೇವೆಂದು ತಾವು ಕಂಡಿದ್ದೇವೆಂದು ಹೇಳಿಕೊಳ್ಳುವ ಆ ಎಲ್ಲ ಸಂದರ್ಭಗಳನ್ನು ಅವರು ಅಭ್ಯಸಿಸಿ ಯೇಸುವಿಗೋಸ್ಕರ ಸಾವನ್ನು ಅಪ್ಪುವ ಆ ಶಿಷ್ಯರ ಮೂಲ ಕಾರಣವನ್ನು ಅವರು ಕಂಡುಕೊಳ್ತಾರೆ. ಅವರು ಎಲ್ಲವನ್ನ ಒಬ್ಬ ನ್ಯಾಯಾಧೀಶರಾಗಿ, ಒಬ್ಬ ವ್ಯಕ್ತಿಯಾಗಿ ಅವರು ಅಧ್ಯಯನ ಮಾಡ್ತಾರೆ. ಒಬ್ಬ ಪತ್ರಕರ್ತನಾಗಿ ಮಾಡುವಂತೆ ಅವರು ಅಧ್ಯಯನ ಮಾಡುವಾಗ ಈ ಸಾಕ್ಷಿಗಳು ಸುಳ್ಳಾಗುವುದಿಲ್ಲ, ಬದಲಾಗಿ ಅವು ನೈಜ ಸತ್ಯ ಎಂಬುದು ಅವರಿಗೆ ಮನದಟ್ಟಾಗ್ತದೆ. ಅವರು ಈ 2 ವರ್ಷಗಳ ಈ ತಮ್ಮ ಅಧ್ಯಯನವನ್ನು ಒಂದು ಪುಸ್ತಕದಲ್ಲಿ ಬರೀತಾರೆ. ಸುಮಾರು 5 ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ. ಆ ಪುಸ್ತಕದ ಹೆಸರು ದಿ ಕೇಸ್ ಫಾರ್ ಕ್ರೈಸ್ಟ್, ಕ್ರಿಸ್ತನ ಪರವಾದ ಸಾಕ್ಷ್ಯ. ಮತ್ತು ಕೊನೆಯಲ್ಲಿ ಅವರು ಹೇಳುವ ಒಂದು ಮಾತು,
ಪುನರುತ್ಥಾನವನ್ನು ನಂಬುವುದಕ್ಕಿಂತ ನಾಸ್ತಿಕನಾಗಿ ಉಳಿಯಲು ಹೆಚ್ಚಿನ ನಂಬಿಕೆ ಬೇಕಾಗುತ್ತದೆ ಅಂತ. ಲೀ ಸ್ಟ್ರೋಬೆಲ್ ಸತ್ತವರನ್ನು ಹುಡುಕಲು ಹೊರಟರು. ಅವರು ಜೀವನದ ಜೀವಂತ ಕ್ರಿಸ್ತರ ಸತ್ಯವನ್ನು ಕಂಡುಕೊಂಡರು. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಮಗ್ದಲದ ಮರಿಯ ಇನ್ನೂ ಕತ್ತಲೆಯಲ್ಲಿದ್ದಾಗ ಸಮಾಧಿಯ ಬಳಿಗೆ ಬರುತ್ತಾರೆ, ಅಳುತ್ತಾರೆ. ಯಾರೋ ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗಿದ್ದಾರೆಂದು ಅವರು ಭಾವಿಸ್ತಾರೆ. ತದನಂತರ ಅವರ ಹೆಸರನ್ನು ಮರಿಯಾ ಅಂತ ಕರೆದಾಗ ಅವರು ತಿರುಗಿ ನೋಡ್ತಾರೆ. ರಬ್ಬೂನಿ, ಗುರುವೇ ಅಂತ ಮರಿಯ ಕೂಗ್ತಾಳೆ. ಅವಳು ಒಬ್ಬ ತೋಟಗಾರನ ಹುಡಿಕೊಂಡು ಬಂದಿದ್ಲು, ಆದರೆ ಆಕೆ ದೈವ ಬೆಳಕನ್ನು, ತನ್ನ ದೇವರನ್ನು ಕಾಣ್ತಾಳೆ. ಪ್ರಭುವಿನಲ್ಲಿ ಆತ್ಮೀಯರೇ, ಜೀವನದಲ್ಲಿ ಖಾಲಿತನಕ್ಕೆ ಹೆದರಬೇಡಿ. ಖಾಲಿ ಸಮಾಧಿ ನಮಗೆ ಜೀವಂತ ದೇವರ ಸಾಕ್ಷ್ಯವನ್ನು ಕೊಡ್ತದೆ. ನಿಮ್ಮ ಜೀವನಗಳು ಖಾಲಿಯಾದಾಗ, ನಿಮ್ಮ ಹೃದಯ ಖಾಲಿಯಾದಾಗ, ಭವಿಷ್ಯ ಅನಿಶ್ಚಿತವಾಗಿ ಕಂಡಾಗ ನೆನಪಿರಲಿ, ದೇವರು ನಮ್ಮ ಜೀವನದ ಈ ಖಾಲಿ ಸಂದರ್ಭಗಳಲ್ಲಿ ಅತಿ ದೊಡ್ಡ ಅದ್ಭುತವನ್ನು ಮಾಡ್ತಾರೆ. ಯೇಸು ಹೊರಗೆ ಬರುವಂತೆ ಆ ಕಲ್ಲನ್ನು ತಿರುಗಿಸಿದಾಗ ಸಾವು ಸೋಲಲ್ಪಟ್ಟಿದೆ, ಪಾಪವು ಕ್ಷಮಿಸಲ್ಪಟ್ಟಿದೆ, ಭರವಸೆಯು ಜೀವಂತವಾಗಿದೆ. ನೀವು ಜ್ಯೋತಿಯಾಗಿರಿ. ಕೇವಲ ಇದು ಕಥೆಯಲ್ಲ, ಈ ಬೆಳಕು ನಿಮ್ಮಲ್ಲಿ ಪ್ರವೇಶಿಸಲಿ. ಪುನರುತ್ಥಾನ ಕೇವಲ ಒಂದು ಭೂತಕಾಲದ ಘಟನೆಯಲ್ಲ, ಬದಲಾಗಿ ಒಂದು ಜೀವನದ ಶಕ್ತಿ. ಕ್ರಿಸ್ತರು ಎಬ್ಬಿಸಲ್ಪಟ್ಟಿದ್ದಾರೆ. ನಾವು ಈಸ್ಟರ್ ಜನರು. ಅಲ್ಲೆಲೂಯ ನಮಗಿದೆ. ಹ್ಯಾಪಿ ಈಸ್ಟರ್.